ಹೀಗೆ ಮೂಡಾ ಸೈಟಿನ ಸಮರದ ನಡುವೆನೇ ಮತ್ತೊಂದು ಭೂ ಯುದ್ಧ ಶುರುವಾಗಿದೆ. ಅದು JSW ಕಂಪನಿಗೆ ಭೂಮಿ ಮಾರಾಟ ಮಾಡೋದಕ್ಕೆ ಸುಮಾರು 3666 ಎಕರೆಯಷ್ಟು ಭೂಮಿ ಮಾರಾಟ ಮಾಡೋದಕ್ಕೆ ಕ್ಯಾಬಿನೆಟ್ ಅಂದ್ರೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಆದರೆ ಹೀಗೆ ಸಾವಿರಾರು ಎಕರೆ ಭೂಮಿಯನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಈಗ ವಿರೋಧ ಪಕ್ಷಗಳು ಆರೋಪಿಸ್ತಾ ಇದೆ. ಹಾಗಾದ್ರೆ ಏನಿದು ಜಿಂದಾಲ್ ಭೂಮಿ ಜಟಾಪಟಿ? ಇಲ್ಲಿದೆ ನೋಡಿ. ಯಾವ ದೃಷ್ಟಿಯಿಂದ ಈ ಡಿಸಿಷನ್ ಅನ್ನ ನೀವೇನ್ ಚರ್ಚೆ ಮಾಡಿದ್ರೆ ಅದನ್ನ ಹಿಂದೆ ತೆಗೆದುಕೊಳ್ಳಬೇಕು. ಬೆಳೆಬಾಳುವ ಜಮೀನನ್ನ ಇವತ್ತಿನ ಮಾರ್ಕೆಟ್ ಪ್ರೈಸ್ ಕೊಡೋ ಬದಲು ಕನ್ಸೆಷನ್ ಪ್ರೈಸ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಆಫ್ಸೆಟ್ ಪ್ರೈಸ್ ಇದೆ ಅದು ಆ ಪ್ರೈಸ್ ಅನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ, ಕೈಕಮಲ ಗೊದ್ದಾಟ. ಕಡಿಮೆ ಬೆಲೆಗೆ ಭೂಮಿ ಮಾರಾಟ ಅಂತ ಬಿಜೆಪಿ ಆರೋಪ. ರಾಜ್ಯ ರಾಜಕೀಯದಲ್ಲಿ ಮುಡಾ ಸೈಟ್ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಜಿಂದಾಲ್ ಕಂಪನಿಗೆ ಸರ್ಕಾರ ಭೂಮಿ ಮಾರಾಟ ಮಾಡಲು ತೆಗೆದುಕೊಂಡಿರೋ ನಿರ್ಧಾರ ಗುದ್ದಾಟಕ್ಕೆ ಕಾರಣವಾಗಿದೆ. JSW ಕಂಪನಿಗೆ ಭೂಮಿ ಮಾರಾಟ ಮಾಡಲು ಮೊನ್ನೆ ನಡೆದ ಕ್ಯಾಬಿನೆಟ್ ನಲ್ಲಿ ನಿರ್ಧರಿಸಲಾಗಿದೆ. ಆದ್ರೆ ಹೆಚ್ಚಿನ ಬೆಲೆ ಇರೋ ಭೂಮಿಯನ್ನ ಕಡಿಮೆ ಬೆಲೆಗೆ ನೀಡ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಹಾಗಾದ್ರೆ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಸಿಕ್ಕ ಅನುಮೋದನೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 3666 ಎಕರೆ ಭೂಮಿಗೆ ಶುದ್ಧ ಕ್ರಯಪತ್ರ ಅಂದ್ರೆ ಮಾರಾಟ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಬಳ್ಳಾರಿಯ ತೋರಣಗಲ್ಲು ಮತ್ತು ಕೋರೆಕೊಪ್ಪ ಗ್ರಾಮದಲ್ಲಿ 2000 ಎಕರೆ, ಮೊಸೇನಾಯಕನಹಳ್ಳಿ ಮತ್ತು ಯರಬನಹಳ್ಳಿ ಬಳಿ 1666 ಎಕರೆ ಭೂಮಿಯನ್ನ ಮಾರಾಟ ಮಾಡಲು ನಿರ್ಧರಿಸಿದೆ. ಆದ್ರೆ ಅದೇ ಹೆಚ್ಚಿನ ಬೆಲೆಯ ಭೂಮಿಯನ್ನ ಕಡಿಮೆ ಬೆಲೆಗೆ ಅಂದ್ರೆ 1 ಎಕರೆಗೆ ಕೇವಲ 1,20,000 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಸರ್ಕಾರ 3666 ಎಕರೆ ಜಾಗ 20 ಕೋಟಿಗೆ ಮಾರಾಟ ಮಾಡಲಾಗ್ತಿದೆ. ಕೂಡಲೇ ವಾಪಸ್ ಪಡೆಯಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಆದ್ರೆ ಜಿಂದಾಲ್ಗೆ ಭೂಮಿ ನೀಡಿರೋದನ್ನ ಸಮರ್ಥಿಸಿಕೊಂಡಿರೋ ಗೃಹ ಸಚಿವ ಪರಮೇಶ್ವರ್ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಸುಮಾರು 3667 ಎಕರೆ, ಅದರಲ್ಲಿ 2000 ಎಕರೆ 1,20,000ಕ್ಕೆ, 1700 ಎಕರೆ 1667 ಎಕರೆ 1,50,000ಕ್ಕೆ ಕೊಡುವಂತ ನಿರ್ಧಾರ ಕ್ಯಾಬಿನೆಟ್ ದಲ್ಲಿ ಮೊನ್ನೆ ತೆಗೆದುಕೊಂಡಿದ್ದಾರೆ. ಯಾರಪ್ಪನ ಮನೆ ಆಸ್ತಿ ಇದು? ಯಾವ ದೃಷ್ಟಿಯಿಂದ ಈ ಡಿಸಿಷನ್ ಅನ್ನ ನೀವೇನ್ ಚರ್ಚೆ ಮಾಡಿದ್ರೆ ಅದನ್ನ ಹಿಂದೆ ತೆಗೆದುಕೊಳ್ಳಬೇಕು. ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ. ಇಲ್ಲಿ ಬೆಳೆಬಾಳುವ ಜಮೀನನ್ನ ಇವತ್ತಿನ ಮಾರ್ಕೆಟ್ ಪ್ರೈಸ್ ಕೊಡೋ ಬದಲು ಯಾವುದೇ ರೀತಿಯ ಕನ್ಸೆಷನ್ ಪ್ರೈಸ್ ಕೊಟ್ಟಿದ್ದಾರೆ. ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು, ಅಲ್ಲಿ ಕೂಡ ನಾವು ಮಾರ್ಕೆಟ್ ಪ್ರೈಸ್ ಕೊಡಬೇಕು ಅಂತಾನೆ ನಾವು ತೀರ್ಮಾನ ಮಾಡಿದ್ದು. ಬ್ರಾಡರ್ ಥಿಂಕಿಂಗ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೇವೆ. ಹಾಗಾಗಿ ಇವತ್ತು ಅಲ್ಲಿ ಏನು ಆಫ್ಸೆಟ್ ಪ್ರೈಸ್ ಇದೆ ಅದು ಆ ಪ್ರೈಸನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಜಿಂದಾಲ್ ಕಂಪನಿಗೆ ಭೂಮಿ ನೀಡಿರೋದನ್ನ ವಿರೋಧಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಭೂಮಿ ಮಾರಾಟ ಕದನ ತಾರಕಕ್ಕೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.